ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಆರ್ಡಿಎಕ್ಸ್ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆಯನ್ನ ಹಾಕಲಾಗಿದೆ. ಇಸ್ರೇಲ್ ರಾಯಭಾರಿ ಕಚೇರಿಗೂ ಬಾಂಬ್ ಬೆದರಿಕೆ ಕೇಳಿಬಂದಿದೆ. ಬೆಂಗಳೂರಿನ ಕಚೇರಿಗೆ ಆರ್ಡಿಎಕ್ಸ್ ಇಟ್ಟಿರೋದಾಗಿ ಬೆದರಿಕೆಯನ್ನ ಹಾಕಲಾಗಿದೆ. ಇನ್ನು ಒಂದು ಮೇಲ್ ಐಡಿಯಿಂದ ಈ ರೀತಿಯಾಗಿ ಮೇಲ್ ಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೆಪ್ಟೆಂಬರ್ 22ರಂದು ಇಮೇಲ್ ಮಾಡಿದ್ದಾರೆ ಕಿಡಿಗೇಡಿಗಳು. ಹೈಕೋರ್ಟ್ಗೂ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಹಾಗಾಗಿ ಬೆಂಗಳೂರು ಪೊಲೀಸರಿಗೆ ಈ ರಾಮಸ್ವಾಮಿ ಎನ್ನುವಂತ ಹೆಸರೇ ಒಂದು ರೀತಿ ತಲೆನೋವಾಗಿ ಪರಿಣಮಿಸಿದೆ. ರಾಮಸ್ವಾಮಿನ ಟ್ರೇಸ್ ಮಾಡೋದಕ್ಕೆ ಪೊಲೀಸರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ರಾಮಸ್ವಾಮಿ ಎನ್ನುವಂತಹ ಒಂದು ಐಡಿಯಿಂದ ಬಂದಿರತಕ್ಕಂತಹ ಬೆದರಿಕೆ ಇದು. ಅಜ್ಞಾತ ಸ್ಥಳದಿಂದ ಪೊಲೀಸರಿಗೆ ತಲೆನೋವು ತರ್ತಾ ಇರುವಂತದ್ದು ರಾಮಸ್ವಾಮಿ ಎನ್ನುವಂತಹ ಮೇಲ್ ಐಡಿ. ಹಾಗಾಗಿ ಈ ಮೇಲ್ ಐಡಿ ಹಿಂದೆ ಬಿದ್ದಿದ್ದಾರೆ ನಗರ ಪೊಲೀಸರು. ಡಾರ್ಕ್ ವೆಬ್ನಂತೆ ಕೆಲಸ ಮಾಡುವಂತಹ ಐಡಿ ಟ್ರೇಸ್ ಮಾಡೋದಕ್ಕೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇನ್ನು ಇಸ್ರೇಲ್ ರಾಯಭಾರಿ ಕಚೇರಿಗೂ ಕೂಡ ಬಾಂಬ್ ಬೆದರಿಕೆ ಬಂದಿದೆ. ಹಾಗಾಗಿ ಪೊಲೀಸರಿಗೆ ಇದು ಒಂದು ರೀತಿ ಬಿಗ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಬಾಂಬ್ ಬೆದರಿಕೆ ಅನ್ನೋದು ಸಾಕಷ್ಟು ಕಡೆ ಆಗ್ತಾನೆ ಇದೆ. ಸುಮ್ಮನೆ ಕಿಡಿಗೇಡಿಗಳು ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸುಳಿವು ಸಿಕ್ಕಿದ್ಯಾ? ಇನ್ವೆಸ್ಟಿಗೇಷನ್ ಏನಾದರೂ ನಡೀತಾ ಇದೆಯಾ? ಈ ಕುರಿತಂತೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ದಿವ್ಯಾ, ಬೆಂಗಳೂರಿನಲ್ಲಿ ಅನೇಕ ಬಾರಿ ಈ ಶಾಲಾ ಕಾಲೇಜುಗಳಿಗಾಗಿರಬಹುದು ಅಥವಾ ಈ ಸಾಫ್ಟ್ವೇರ್ ಕಂಪನಿಗಳಿಗಾಗಿರಬಹುದು ಆಗಾಗ ಈ ಬಾಂಬ್ ಅನ್ನ ಇಟ್ಟಿದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅನ್ನೋ ಒಂದು ಆಂಗಲ್ ನಲ್ಲಿ ಆಗಂತಕರು ಮೇಲ್ ಮಾಡುವಂತದ್ದು ಈ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗ್ಬಿಟ್ಟಿದೆ. ಅದೇ ರೀತಿಯಾದಂತಹ ಒಂದು ಬಾಂಬ್ ಬೆದರಿಕೆ ಮೇಲ್ ಈಗ ಬಂದಿರುವಂತದ್ದು. ಅದು RDX ಅನ್ನ ಇಸ್ರೇಲ್ ರಾಯಭಾರಿ ಕಚೇರಿಗೆ ಇಟ್ಟಿರೋದಾಗಿ ಮೇಲ್ ಮಾಡಿರುವಂತದ್ದು. ಅದು ಈ ಚೋರ್ ರಾಮಸ್ವಾಮಿ @hotmail.com ಅನ್ನೋ ಒಂದು ಇಮೇಲ್ ಐಡಿಯಿಂದ ಈ ಒಂದು ಮೇಲ್ ಕೂಡ ಬಂದಿರುವಂತದ್ದು. ಹೈಕೋರ್ಟ್ಗೂ ಕೂಡ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆ ಮೇಲನ್ನ ಕಳುಹಿಸಲಾಗಿದೆ. ಹೀಗಾಗಿ ಬೆಂಗಳೂರು ಪೊಲೀಸರಿಗೆ ಈ ರಾಮಸ್ವಾಮಿ ಅನ್ನೋರು ಏನ್ ಮೇಲ್ ಏನಿದೆ ಅದು ದೊಡ್ಡ ಮಟ್ಟಕ್ಕೆ ತಲೆನೋವನ್ನು ಕೂಡ ಆಗಿರುವಂತದ್ದು. ಇನ್ನು ಪ್ರಮುಖವಾಗಿ ಅಜ್ಞಾತ ಸ್ಥಳದಿಂದ ಬೆಂಗಳೂರು ಪೊಲೀಸರಿಗೆ ಈ ರಾಮಸ್ವಾಮಿ ಅನ್ನೋ ತಲೆನೋವು ಆಗಿರುವಂತದ್ದು. ಸದ್ಯಕ್ಕೆ ಡಾರ್ಕ್ ವೆಬ್ ನಂತೆ ಕೆಲಸ ಮಾಡುವಂತ ಮೂಲಕ ಈ ಮೇಲಡಿಯನ್ನ ಟ್ರೇಸ್ ಮಾಡೋದಕ್ಕೂ ಕೂಡ ಪರದಾಟವನ್ನ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಸರಿಯಾಗಿ ಶುಕ್ರವಾರ ಪ್ರಾರ್ಥನೆ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ರಿಸ್ಕ್ ತೆಗೆದುಕೊಳ್ಳದೆ ಮೇಲನ್ನ ಚೆಕ್ ನೋಡಿದ ತಕ್ಷಣವೇ ನೀವೆಲ್ಲ ಸರ್ಚ್ ಮಾಡ್ಬೇಕು ಮತ್ತು ಸರಿಯಾಗಿ ಪರಿಶೀಲನೆ ಮಾಡಬೇಕು, ಇಲ್ಲದಿದ್ರೆ ಅನೇಕರ ಜನರ ಜೀವ ಹೋಗುತ್ತೆ ಅನ್ನೋ ಒಂದು ಆಂಗಲ್ ನಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಮೇಲನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ IP ಅಡ್ರೆಸ್ ಮೂಲಕ ಆರೋಪಿ ಪತ್ತೆಗೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಆದ್ರೆ ಈ ರೆಸ್ಪಾನ್ಸ್ ಏನ್ ಬರಬೇಕು ಅಂದ್ರೆ ಹಾಟ್ಮೇಲ್ಗೆ ಏನಾದ್ರೂ ಪೊಲೀಸರು ಪತ್ರ ಬರೆದಂತಹ ಸಂದರ್ಭದಲ್ಲಿ ಗ್ರಾಹಕರ ಒಂದು ಪ್ರವೇಶ ಏನಿದೆ, ಹೀಗಾಗಿ ನಾವು ಅದನ್ನ ಮಾಹಿತಿಯನ್ನು ಕೊಡೋದಕ್ಕಾಗೋದಿಲ್ಲ ಅಂತ ಕೂಡ ಅವರು ಕೂಡ ಹೇಳುವಂಥದ್ದು, ರಿಪ್ಲೈ ಮಾಡುವಂಥದ್ದು. ಹೀಗಾಗಿ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಆಗಂತಕ ಯಾರಿದ್ದಾರೆ ಈತನಿಗಾಗಿ ಈಗ ಪೊಲೀಸರ ಬಲೆಯನ್ನು ಬೀಸಿರುವಂತದ್ದು 2 ಪೊಲೀಸ್ ಠಾಣೆಗಳು, ವಿಧಾನಸೌಧ ಆಗಿರ್ಬೋದು ಮತ್ತು